ಸರ್ವೇಭ್ಯಃ ಮಮ ನಮಸ್ಕಾರಾಃ ಸುಪ್ರಭಾತಂ. ಅದ್ಯ ರಘುವಂಶಮಹಾಕಾವ್ಯೆ ಪಂಚಮೇ ಸರ್ಗೆ ಅಷ್ಟಪಂಚಾಶತ್ತಮಂ ಶ್ಲೋಕಂ ಪಶ್ಯಾಮಃ. ಅಲಂ ಹ್ರಿಯಾ ಮಾಂ ಪ್ರತಿಯನ್ಮುಹೂರ್ತಂ ದಯಾಪರೋ ಭೂಃ ಪ್ರಹರನ್ನಪಿ ತ್ವಂ ತಸ್ಮಾದುಪಚ್ಛಂದಯತಿ ಪ್ರಯೋಜ್ಯಂ ಮಯಿ ತ್ವಯಾ ನ ಪ್ರತಿಷೇಧ ರೌಕ್ಷಂ. ಇದಾनीं ಪ್ರತಿಪದಾರ್ಥಂ ಪಶ್ಯಾಮಃ. ಅಲಂ ಹ್ರಿಯಾ ಮಾಂ ಪ್ರತಿ ಪ್ರಹಾರಂ ಕೃತ್ವ ತೇನೈವ ಕಥಂ ಅಸ್ತ್ರಂ ಸ್ವೀಕರೋಮಿ ಇತಿ ಹ್ರಿಯಾ ಮಾಸ್ತು. ಯತ್ ಮುಹೂರ್ತಂ ದಯಾಪರೋ ಭೂಃ ಪ್ರಹರನ್ನಪಿ ಮಾಂ. ಯದಾ ಭವಾನ್ ಮಾಂ ಪ್ರಹಾರಂ ಕೃತವಾನ್ ತದಾ ಮುಹೂರ್ತಂ ಕಿಂಚಿತ್ ಕಾಲಂ ದಯಾಪರಃ ಆಸೀತ್. ಭವಾನ್ ಮಾಂ ಹಂತುಂ ನ ಉದ್ಯುಕ್ತವಾನ್. ಭವಾನ್ ಕೇವಲ ಮಾಂ ನಿವಾರಯಿತುಂ ಪ್ರಯತ್ನಂ ಕೃತವಾನ್. ತಸ್ಮಾತ್ ಅತಃ ಉಪಚ್ಛಂದಯತಿ ಮಯಿ ಪ್ರಾರ್ಥನಾಂ ಕುರ್ವನ್ನಸ್ಮಿ ಅಹಂ. ಮಯಿ ತ್ವಯಾ ಪ್ರತಿಷೇಧರೌಕ್ಷ್ಯಂ ನ ಪ್ರಯೋಜ್ಯಂ ನ ಸ್ವೀಕರೋಮಿ ಇತಿ ಪ್ರತಿಷೇಧರೌಕ್ಷ್ಯಂ ಪಾರುಷ್ಯಂ ನ ಕರ್ತವ್ಯಂ. ಇದಾनीಂ ಅನ್ವಯಂ ಪಶ್ಯಾಮಃ. ಮಾಂ ಪ್ರತಿ ಹ್ರಿಯಾ ಅಲಂ ಯತ್ ತ್ವಂ ಪ್ರಹರನ್ನಪಿ ಮುಹೂರ್ತಂ ದಯಾಪರಃ ಅಭೂಃ. ತಸ್ಮಾತ್ ಉಪಚ್ಛಂದಯತಿ ಮಯಿ ತ್ವಯಾ ಪ್ರತಿಷೇಧರೌಕ್ಷ್ಯಂ ನ ಕರ್ತವ್ಯಂ. ಇದಾनीं ತಾತ್ಪರ್ಯಂ ಪಶ್ಯಾಮಃ. ಗಂಧರ್ವಃ ವದತಿ ಭವಾನ್ ಅಹಮೇವ ಲೋಹಾಗ್ರೇಣ ಶರೇಣ ತಾಡಿತವಾನ್ ಕಥಂ ಅಹಂ ಅಸ್ತ್ರಂ ಸ್ವೀಕರೋಮಿ ಇತಿ ಹ್ರಿಯಾ ಮಾಸ್ತು. ಯದಾ ಭವಾನ್ ತಾಡಿತವಾನ್ ತದಾಪಿ ಮುಹೂರ್ತಂ ದಯಾಪರಃ ಆಸೀತ್. ಮಾಂ ಹಂತುಂ ಭವಾನ್ ಪ್ರಯತ್ನಂ ನ ಕೃತವಾನ್. ಕೇವಲ ಮಾಂ ನಿವಾರಿತುಂ ಪ್ರಯತ್ನಂ ಕೃತವಾನ್. ಅಹಂ ಪ್ರಾರ್ಥನಾಂ ಕುರ್ವನ್ನಸ್ಮಿ. ಸಂಮೋಹನಾಸ್ತ್ರಂ ಸ್ವೀಕುರು ಇತಿ ಭವಾನ್ ನ ಸ್ವೀಕರೋಮಿ ಇತಿ ಪಾರುಷ್ಯಂ ನ ದರ್ಶಯತು ಇತಿ. ಸರ್ವೇಭ್ಯಃ ಪುನಃ ಮಮ ನಮಸ್ಕಾರಾಃ. ಶುಭ ದಿನ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ರಘುವಂಶ ಮಹಾಕಾವ್ಯದ 5ನೇ ಸರ್ಗದ 58ನೇ ಶ್ಲೋಕದ ತಾತ್ಪರ್ಯವನ್ನು ಈಗ ನೋಡೋಣ. ಆನೆಯ ರೂಪವನ್ನು ಪಡೆದುಕೊಂಡಿದ್ದಂತಹ ಗಂಧರ್ವ ಯುವರಾಜನಿಗೆ ಮೋಕ್ಷವೂ ಆಗಿದೆ. ಅಜನು ತನ್ನ ಲೋಹಾಗ್ರದ ಬಾಣದಿಂದ ಅವನ ಹಣೆಗೆ ಹೊಡೆದಾಗ ಅವನಿಗೆ ಆನೆಯ ರೂಪವು ಹೋಗಿ ಅವನಿಗೆ ಗಂಧರ್ವ ರೂಪವು ಮರಳಿ ಬಂತು. ಗಂಧರ್ವನು ಅಜನಿಗೆ ಪೂಜೆಯನ್ನು ಮಾಡಿ ಕಲ್ಪವೃಕ್ಷದಿಂದ ಪಡೆದುಕೊಂಡಂತಹ ಹೂವುಗಳಿಂದ ಅರ್ಚನೆ ಮಾಡಿ ಅವನು ತನ್ನ ಶಾಪ ವೃತ್ತಾಂತವನ್ನು ಹೇಳಿದ. ಅವನು ದುರಹಂಕಾರದಿಂದ ವರ್ತಿಸಿದ್ದು, ಮದಂಗ ಮಹರ್ಷಿಗಳು ಕ್ರೋಧಿತರಾಗಿ ಅವನಿಗೆ ಶಾಪವನ್ನು ಕೊಟ್ಟಿದ್ದು, ಆನಂತರ ಪ್ರಾರ್ಥನೆ ಮಾಡಲಾಗಿ ಶಾಪ ವಿಮೋಚನೆ ಮಾರ್ಗವನ್ನು ಕೂಡ ಸೂಚಿಸಿದ್ದು. ಅವರು ಹೇಳಿದಂತೆ ಅಜನು ಲೋಹಾಗ್ರದ ಬಾಣದಿಂದ ಅವನಿಗೆ ಘಾತವನ್ನು ಉಂಟು ಮಾಡಿದಾಗ ಗಂಧರ್ವ ರೂಪವು ಬಂದಿದ್ದು. ಹೀಗೆ ಎಲ್ಲವೂ ಈಗ ಹೇಳಿಯಾಯಿತು. ಅವನು ಹೇಳಿದ, ನನಗೆ ಗಂಧರ್ವ ರೂಪವನ್ನು ನೀನು ಮರಳಿ ಬರಿಸಿದ್ದೀಯ. ನಿನಗೆ ನಾನು ಏನಾರು ಒಂದು ಪ್ರತ್ಯುಪಕಾರ ಮಾಡಲೇಬೇಕು. ನನ್ನ ಹತ್ತಿರ ಸಂಮೋಹನಾಸ್ತ್ರ ಎಂಬ ಒಂದು ಅಸ್ತ್ರ ಇದೆ. ಅದು ಪ್ರಯೋಗ ಮತ್ತು ನಿವಾರಣೆಗಾಗಿ ಪ್ರತ್ಯೇಕ ಮಂತ್ರಗಳಿದೆ. ಇದಕ್ಕೆ ಗಾಂಧರ್ವ ದೇವತೆಗಳು ಅಧಿದೇವತೆಗಳಾಗಿ ಇದ್ದಾರೆ. ಇಂತಹ ಅಸ್ತ್ರವನ್ನು ನಾನು ನಿನಗೆ ಕೊಡುತ್ತೇನೆ ಅಂತ ಹಿಂದಿನ ಶ್ಲೋಕದವರೆಗೂ ಹೇಳ್ದ. ಈಗ ಹೇಳ್ತಾ ಇದ್ದಾನೆ, ನಾನೇ ಇವನಿಗೆ ಬಾಣ ಪ್ರಯೋಗ ಮಾಡಿ ಅವನನ್ನು ಘಾತಿ ಮಾಡಿದ್ದೇನೆ, ಘಾತವನ್ನು ಉಂಟು ಮಾಡಿದ್ದೇನೆ. ಇವನಿಂದ ನಾನು ಅಸ್ತ್ರವನ್ನು ಹೇಗೆ ತೆಗೆದುಕೊಳ್ಳಲಿ ಅಂತ ನೀನು ಸಂಕೋಚ ಮಾಡ್ಕೋಬೇಡ. ನೀನು ನನಗೆ ಹೊಡೆದದ್ದು ನಿಜ, ಬಾಣದಿಂದ, ಲೋಹಾಗ್ರದ ಬಾಣದಿಂದ ಹೊಡೆದದ್ದು ನಿಜ. ಆದರೆ ನೀನು ಆ ಕ್ಷಣಕಾಲವೂ ಕೂಡ ದಯಾಪರನಾಗಿದ್ದೆ. ನನ್ನನ್ನು ನೀನು ಸಾಯಿಸಬೇಕು ಅಂತ ನೀನು ಬಾಣಪ್ರಯೋಗವನ್ನು ಮಾಡಲಿಲ್ಲ. ನನಗೆ ಆಘಾತವನ್ನು ಉಂಟು ಮಾಡಿ ನನ್ನನ್ನು ಅಲ್ಲಿಂದ ಹೆದರಿಸಿ ಓಡಿಸಬೇಕು ಅಂತ ಮಾತ್ರ ಪ್ರಯತ್ನವನ್ನು ಮಾಡಿದ್ದೀಯ. ನಾನು ನಿನ್ನಲ್ಲಿ ಪ್ರಾರ್ಥನೆ ಮಾಡ್ಕೋತಾ ಇದ್ದೀನಿ, ನನಗೆ ಈ ಸಂಮೋಹನಾಸ್ತ್ರವು ಬೇಡ ಅಂತ ನಿನ್ನ ಪಾರುಷ್ಯವನ್ನು ತೋರಿಸಬೇಡ. ದಯಮಾಡಿ ಈ ಅಸ್ತ್ರವನ್ನು ಸ್ವೀಕರಿಸು ಅಂತ ಗಂಧರ್ವನು ಅಜನಿಗೆ ಹೇಳ್ತಾ ಇದ್ದಾನೆ. ಸರ್ವೇಭ್ಯಃ ಪುನಃ ಮಮ ನಮಸ್ಕಾರಾಃ. ಶುಭ ದಿನಂ.